ನನಗೊಬ್ಬರು ಕೇಳಿದ, ಮೊನ್ನೆ ಊರಿಗೆ ಹೋಗುವಾಗ ಚೆಕ್ ಇನ್ ಮಾಡಿಸಿಕೊಳ್ಳುವುದಕ್ಕೆ ನಿಂತಾಗ ಒಬ್ಬ UP-ಯವನು ಗಾರ್ಡು ಅವನು ನನ್ನನ್ನು ಕೇಳಿದ, ನನ್ನ ಚೆಕ್ ಮಾಡಿ ನಿಲ್ಲಿಸಿ ಕೇಳಿದ. ಹಿಂದೆ ದೊಡ್ಡ ಕ್ಯೂ ನಿಂತಿತ್ತು. ಅವನು ಮಾತಾಡ್ತಾ ಇದ್ದಾನೆ, ನಾನು ಬಿಟ್ಟು ಹೋಗೋ ಹಾಗಿಲ್ಲ, ಮಾತಾಡ್ತಾ ಇದ್ದ. ನಮಗೆ ಚಿಂತೆ ಬಹಳ ಇದೆ, ಚಿಂತೆಯನ್ನು ದೂರ ಮಾಡಲಿಕ್ಕೆ ಏನು ಮಾಡಬೇಕು? ನಾನು ಒಂದೇ ಮಾತನ್ನು ಹೇಳಿದೆ ಅವನಿಗೆ. ಅವನು ಇನ್ನೂ ಪ್ರಶ್ನೆ ಮುಗಿದಿದ್ದಿಲ್ಲ, ನಾನು ಹೇಳಿಬಿಟ್ಟೆ. ಅವನ ಪ್ರಶ್ನೆ ಮುಗಿದಿದ್ದಿಲ್ಲ, ನಾನು ಹೇಳಿದೆ, ಶ್ರದ್ಧೆ ಮಾಡು, ನಿನ್ನ ಚಿಂತೆ ಹೋಗುತ್ತೆ. ಅವನು ಪಕ್ಕಕ್ಕೆ ಮತ್ತೊಬ್ಬನಿದ್ದ. ಅವನು ಅರ್ಧಮರ್ಧ ನಾಸ್ತಿಕ, ಅರ್ಧಮರ್ಧ ಆಸ್ತಿಕ. ಇವನು ಅಷ್ಟೇ, ಅವನು ಅಷ್ಟೇ. ಇಬ್ಬರು ಪಾಪ ಇನ್ನೊಬ್ಬರ ಚೆಕ್ ಇನ್ ಮಾಡೋದನ್ನು ಬಿಟ್ಟು ನನ್ನ ಹತ್ರ ಬಂದರು, ನಿಂತು. ಪ್ರಾಯಶಃ ಶ್ರದ್ಧಾಳುಗಳು ಅಂತ ತೋರ್ತದೆ, ಅಟ್ಲೀಸ್ಟ್ 50% ಶ್ರದ್ಧಾಳುಗಳು ಇದ್ರು ಅಂತ ತೋರ್ತು. ಇಲ್ಲದಿದ್ದರೆ ಪ್ರಶ್ನೆ ಯಾಕೆ ಕೇಳ್ತಾರೆ? ನಾನು ಹೇಳಿದೆ, ಶ್ರದ್ಧೆಯನ್ನು ಮಾಡುವ ಮನುಷ್ಯನಿಗೆ ಸಮಸ್ಯೆ ಬರುವುದಿಲ್ಲ ಅಂತಿಲ್ಲ. ಆ ಸಮಸ್ಯೆಗೆ ಅವನು ರಿಯಾಕ್ಟ್ ಆಗುವ ಕ್ರಮವೇನಿದೆಯಲ್ಲ, ಅದು ಅದ್ಭುತವಾಗಿರ್ತದೆ. ರೋಗ ಆಗತ್ತೆ, ಆದರೆ ಶ್ರದ್ಧೆ ಇದ್ದವನಿಗೆ ರೋಗವಾದಾಗ ಆ ರೋಗಕ್ಕೆ ಅವನು ಪ್ರತೀಕಾರ ಮಾಡುವ ರೀತಿಯೇ ಬೇರೆ, ಅವನ ಮಾನಸಿಕ ಸ್ಥಿತಿಯೇ ಬೇರೆ, ಪೂರ್ಣ ಬೇರೆ, 100ಕ್ಕೆ 100ರಷ್ಟು. ಅವನು ಎಷ್ಟು ಶ್ರದ್ಧೆ ಇದೆ ಅದಕ್ಕೆ ತಕ್ಕಂತೆ ಅವನು ರಿಯಾಕ್ಟ್ ಆಗ್ತಾನೆ. ಕರ್ಮಗಳ ತಕ್ಕಂತೆ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ದುಃಖ ಬರ್ತದೆ, ರೋಗ ಬರ್ತದೆ, ದಾರಿದ್ರ್ಯ ಬರ್ತದೆ, ಸಾಲವಾಗತ್ತೆ, ಅವಮಾನವಾಗತ್ತೆ, ಇನ್ನೇನೇನೋ ಕಷ್ಟಗಳು, ಕೋರ್ಟಿನಲ್ಲಿ ಕೇಸುಗಳು, ಅದು ಇದು ಎಲ್ಲ ಬರ್ತದೆ, ಬರುವುದಿಲ್ಲ ಅಂತಿಲ್ಲ, ಯಾವುದೂ ಬರುವುದಿಲ್ಲ. ಪಾಂಡವರಿಗೆ ಬಂತು, ಇನ್ನೇನು ಪಾಂಡವರಿಗೇನು ಶ್ರದ್ಧೆ ಕಮ್ಮಿ ಇತ್ತ? ಭೀಮಸೇನ್ ದೇವರಿಗೆ, ದ್ರೌಪದಿ ದೇವಿಗೆ, ದ್ರೌಪದಿಗಿಂತ ಅವಳು ಸ್ವಯಂ ಶ್ರದ್ಧಾಭಿಮಾನಿನಿ, ಅವಳು ಪ್ರಾಣಶ್ರದ್ಧಾಂ, ಅವಳೇ ಶ್ರದ್ಧಾಭಿಮಾನಿನಿ. ಅವಳಿಗಿಂತ ಶ್ರದ್ಧೆ ಯಾರಿಗಾದರೂ ಹೆಚ್ಚುಂಟ? ಆದರೆ ಬಂದ ಆಪತ್ತನ್ನು ಅವರೆಲ್ಲ ಹೇಗೆ ಎದುರಿಸಿದರು ಅಂತನ್ನೋದನ್ನು ನೋಡಿಕೊಂಡ್ರೆ ಆಗ ನಮಗೆ ಅರ್ಥವಾಗ್ತದೆ, ಶ್ರದ್ಧೆ ಅಂತ ಅನ್ನೋದು ಮನುಷ್ಯನಿಗೆ ಬಹಳ ದೊಡ್ಡ ಊರುಗೋಲು, ಅದರಷ್ಟು ದೊಡ್ಡ ಆಸ್ತಿ, ದೊಡ್ಡ ಸೌಭಾಗ್ಯ, ದೊಡ್ಡದಾದ ಸಂಪತ್ತು ಇನ್ನೊಂದು ಯಾವುದೂ ಇಲ್ಲ ಜಗತ್ತಿನೊಳಗೆ, ಯಾವುದೂ ಇಲ್ಲ. ರೋಗದ ಮಧ್ಯದಲ್ಲಿ ಸಿಕ್ಕು ಬಿದ್ದಿರಿ, ಕಾಡಿನ ಮಧ್ಯದಲ್ಲಿರಿ, ನಿಮ್ಮನ್ನೆಲ್ಲ ಶತ್ರುತ್ವದಿಂದ ನೋಡುವಂತಹ ಜನರ ಮಧ್ಯದಲ್ಲಿ ನೀವಿರಿ, ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ ಅಂತನ್ನಿ, ಎಂಥದೇ ಆಪತ್ತು ನಿಮಗಿದ್ದಿರ್ಬೋದು, ಎಂಥದೇ ಆಪತ್ತು, ಡೊಮೆಸ್ಟಿಕ್ ಪ್ರಾಬ್ಲಮ್ಗಳೆಲ್ಲ ಇರ್ಬೋದು, ಹೆಂಡತಿಯೋ ತಂದೆಯೋ ಮಕ್ಕಳೋ ಬಳಗದವರು ಬಂಧುಗಳು, ಅವರ ಮನಸ್ಸಿನೊಳಗೆ ನಾನಾ ವಿಧವಾದ ತುಮುಲ ಎಲ್ಲ ಇರಲಿ, ಬೇಕಾದ್ದಿರಲಿ. ಆದರೆ ಒಂದೇ ಮಾತು, ಶ್ರದ್ಧೆ ಇನ್ಸ್ಟಂಟಾಗಿ ಫಲವನ್ನು ಕೊಡ್ತದೆ ಅಂತೇನು ಭಾವಿಸಬೇಕು. ಶ್ರದ್ಧೆಯ ರಿಸಲ್ಟು ಸ್ಟ್ರಾಂಗೆಸ್ಟ್ ಆಗಿದೆ, ಸ್ಟ್ರಾಂಗೆಸ್ಟ್, ಡೈರೆಕ್ಟ್ಲಿ ಪ್ರಪೋರ್ಷನೇಟ್ ಆದಂಥದ್ದು. ನೀವು ಎಷ್ಟು ಶ್ರದ್ಧೆಯನ್ನು ಮಾಡ್ತೀರಿ ಅದಕ್ಕೆ ತಕ್ಕಷ್ಟು ಅದಕ್ಕೆ ಉತ್ತರಗಳು ನಮಗೆ ಸಿಗ್ತವೆ. ನಾನು ಬರೀ ಮಾತಾಡ್ತಾ ಇಲ್ಲ, ನಾನು ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದತ್ತರೀಷ್ಯಸಿ. ಆಪತ್ತುಗಳು ಬೇಕಾದಷ್ಟು ಬರ್ತವೆ, ಕಷ್ಟಗಳು ಬರ್ತವೆ, ಮನುಷ್ಯನಿಗೆ ದುಃಖ ಆಗ್ತದೆ, ಶ್ರದ್ಧಾವಂತನಿಗೂ ದುಃಖವಾಗೇ ಆಗ್ತದೆ, ಆಗೋದಿಲ್ಲ ನಾನೇನು ಅನ್ನೋದಿಲ್ಲ. ಆ ದುಃಖ ಭಾಳ ಪಡದೇ ಇರೋದು ಪ್ರಯತ್ನವನ್ನು ಮಾಡಬೇಕು ಅಷ್ಟೇ. ಆದರೆ ಎಂಡ್ ರಿಸಲ್ಟನ್ನು ನಾವು ನೋಡುವುದಕ್ಕೆ ಹೋದಾಗ
ಶ್ರದ್ಧಾವಂತನಿಗೂ ಶ್ರದ್ಧಾರಹಿತನಿಗೂ ಇರುವಂತಹ ಭೂಮ್ಯಾಕಾಶದಷ್ಟು ಅಂತರವಿದೆ, ಜಮೀನಾಸ್ಮಾನಿನಷ್ಟು ಫರ್ಕಿದೆ. ಅದರಲ್ಲಿ ವಿವಾದವಿದೆ, ಏನೂ ವಿವಾದವಿದೆ, ಎರಡು ಮಾತಿಲ್ಲದು. ಶ್ರದ್ಧೆ ಅಂತಂದಾಗ ಬಹಿರಂಗ ಶ್ರದ್ಧೆ ಅಲ್ಲ, ಕೇವಲ ಶಾಲಿಗ್ರಾಮ ಇಟ್ಟುಕೊಂಡು ಪೂಜೆ ಮಾಡಿದೆ, ದೇವರಿಗೆ ಪ್ರದಕ್ಷಿಣೆ ಹಾಕಿದೆ, ಇಷ್ಟೇ ಅಲ್ಲ. ಮಾನಸಿಕವಾದಂತಹ ಗಟ್ಟಿತನ, ಅದು ನಮ್ಮನ್ನು ಕಾಪಾಡುವಂಥದ್ದು. ಸಣ್ಣ ಸಣ್ಣ ಕೆಲಸಕ್ಕೂ ಶ್ರದ್ಧೆ ಉಪಯೋಗ ಬೀಳುತ್ತದೆ, ಬೀಳೋದಿಲ್ಲ ಅಂತೇನಿಲ್ಲ. ಅದಕ್ಕೆಲ್ಲ ಉಪಯೋಗ ಮಾಡಲಿಕ್ಕೆ ಹೋಗಬಾರ್ದು ಮನುಷ್ಯ, ಸಾಧ್ಯವಿದ್ದಷ್ಟು. ಆದರೆ ಶ್ರದ್ಧೆಯನ್ನು ಮಾತ್ರ ಗಟ್ಟಿ ಮಾಡಿಕೊಳ್ಳುವ ಪ್ರಯತ್ನ ಸತತವಾಗಿ ನಡಿಬೇಕು. ಅಥ್ಲೀಟ್ಸ್ ಇರ್ತಾರೆ, ಇವತ್ತು ಅವರು ನಾನಾ ವಿಧವಾದ ಜಿಮ್ಮುಗಳನ್ನು ಮಾಡಿ ಅವರು ಭಾರೀ ದೇಹಶಾಲಿಗಳಾಗಿದ್ದಾರೆ, ಭವ್ಯ ದಿವ್ಯ ಶಕ್ತಿ ಉಳ್ಳವರಾಗಿದ್ದಾರೆ, ಎಲ್ಲ ಸತ್ಯ ಅಂತ ಹೇಳಿ ಅವರು 2 ದಿವಸ ನಾನು ನಿದ್ರೆ ಮಾಡ್ತೇನೆ, ನಾನು ಇವತ್ತು ಜಿಮ್ ಮಾಡುವುದಿಲ್ಲ ಅಂತಂದರೆ ನಡೆಯುವುದಿಲ್ಲ. ಅವರ ಮೈಯೊಳಗಿರುವಂತಹ ಮಸಲ್ಲುಗಳೆಲ್ಲ ಜೀರ್ಣವಾಗಿ ಬಿಡುತ್ತದೆ 1-2 ದಿನದಲ್ಲೇನೆ. ಹಾಗೆ ನಮ್ಮ ಶ್ರದ್ಧೆ ಏನಿದೆ, ಆ ಶ್ರದ್ಧೆಯನ್ನು ಇರೆಕ್ಟಾಗಿ ಇಡುವುದಕ್ಕೆ ಬೇಕಾಗಿರುವಂತಹ ಸಾಧನಗಳು ಬೇಕಾದಷ್ಟು. ಆ ಸಾಧನಗಳನ್ನು ನಿತ್ಯದಲ್ಲಿ ಹೈ ಡೋಸಿನ ಶಾಸ್ತ್ರಶ್ರವಣವನ್ನು ಮಾಡಬೇಕು. ದಾಸರ ವಚನಗಳಿವೆ, ಭಜನೆಗಳೇ. ಏಕಾಗ್ರ ಚಿತ್ತದಿಂದ ನೀವು ಭಜನೆಯನ್ನು ಕೇಳಿದರೆ ಆ ಶ್ರದ್ಧೆ ಕಾರಂಜಿಯಂತೆ ಹರಿದು ಬರ್ತದೆ. ಭಾಗವತ, ಗೀತೆ, ಉಪನಿಷತ್ತು, ಮಹಾಭಾರತ, ತಾತ್ಪರ್ಯ ನಿರ್ಣಯ, ಇವುಗಳ ಶ್ರವಣವನ್ನು ಅತ್ಯಂತ ಆಸ್ಥೆಯಿಂದ ಸುಮ್ಮನೆ ಕ್ಯಾಶುವಲ್ ಆಗಿ ಪಾಸ್ಟ್ ಟೈಮ್ ಅಂತ ಹೇಳಿ ಮನೆಯಲ್ಲಿ ವೇಳೆ ಹೋಗುವುದಿಲ್ಲ ಅಂತ ಅನ್ನೋದಕ್ಕೆ ಶ್ರವಣವಲ್ಲ. ನಮ್ಮ ಉದ್ಧಾರವಾಗ, ನಮ್ಮ ಶ್ರದ್ಧೆ ಗಟ್ಟಿಯಾಗ. ನೀವು ಒಬ್ಬರು ಶ್ರದ್ಧಾವಂತರಾಗಿರಿ, ಗಟ್ಟಿಯಾದ ಶ್ರದ್ಧಾವಂತರಾಗಿರಿ. ನಿಮ್ಮ ಜೊತೆಗೆ ನಿಮ್ಮನ್ನು ಫಾಲೋ ಮಾಡತಕ್ಕಂತಹ ದರಿದ್ರ ಫೇಸ್ಬುಕ್ಕಿನ ಫಾಲೋಯಿಂಗ್ ಅಲ್ಲ ಇದು, ಏನದು ಟ್ವಿಟರಿನ ಫಾಲೋವರ್ಸ್ ಅಲ್ಲ ಇದು. ತಮ್ಮ ಸ್ವರೂಪವನ್ನೇ ಕೊಟ್ಟು ಫಾಲೋವರ್ಸ್ ಆಗುವವರು ಜಗತ್ತಿನೊಳಗೆ ನೂರಾರು ಜನ ಸಿದ್ಧರಾಗ್ತಾರೆ. ನಿಮ್ಮ ಮನೆಯ ಸಂಪೂರ್ಣ ವಾತಾವರಣ ನಿರ್ಮಲ ಮಾಡ್ತೀರಿ.